ಓಂ ನಿಶುಸೀದ ಗಣಪತೆ ಗಣೇಶುತ್ವಾ ಮಾಹುರ್ವಿಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಹೇಗಿದೆ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಕುಂಭರಾಶಿ ಸ್ವಲ್ಪ ನಿಧಾನ ಆಯ್ತು, ಸ್ವಲ್ಪ ಗಂಟ್ಲ ಸಮಸ್ಯೆ ಆಗಿ ಒಂದು 10 ದಿನ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಕುಂಭರಾಶಿಯವರು ಯಾರು ಬೇಸರ ಮಾಡ್ಕೋಬೇಡಿ. ಸರಿ, ಕುಂಭರಾಶಿಯವರಿಗೆ ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 18ನೇ ತಾರೀಕಿನವರೆಗೂ ಗುರು ತುಂಬಾ ಸ್ಟ್ರಾಂಗ್ ಆಗೇ ಇರ್ತಾರೆ. ಕಳೆದ ಸುಮಾರು ತಿಂಗಳಿಂದ ಗುರುಬಲ ಇದೆ ಅಂತ ಹೇಳಿ ಕುಂಭರಾಶಿಯವರು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈಗ ಈ 18ನೇ ತಾರೀಕು ಗುರು ಒಂದು ಸ್ಥಾನ ಮುಂದಕ್ಕೆ ಹೋಗಿ ಸುಮಾರು 48 ದಿನಗಳ ಕಾಲ, ಡಿಸೆಂಬರ್ 5, 2025 ಗುರುಬಲ ಇರೋದಿಲ್ಲ. ಇದೊಂದು ಬೇಸರ ಸಂಗತಿನೇ. ಆದ್ರೂ ನಾವು ಅದನ್ನ ಖಂಡಿತ ರಿಸೀವ್ ಮಾಡಿಕೊಳ್ಳೇಬೇಕು. ಕುಂಭರಾಶಿಗೆ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿ, ಅಂದ್ರೆ ಲಾಭಗಳನ್ನ ಕೊಡುವಂಥವು ಯಾವ ಸ್ಥಾನಕ್ಕೆ, ಲಾಭಸ್ಥಾನಕ್ಕೆ ಅಧಿಪತಿ ಗುರು. ಆ ಲಾಭಗಳು ನಿಮಗೆ ಕಡಿಮೆ ಆಗುತ್ತೆ ಅಕ್ಟೋಬರ್ 18 ನಂತರ. ಏನೇ ಕೆಲಸ ಮಾಡಬೇಕಾದ್ರೂ ಅಕ್ಟೋಬರ್ 18 ಒಳಗೆ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿ, ಅದು ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಅಕ್ಟೋಬರ್ 18 ಒಳಗೆ ಒಂದು ಡಿಸಿಷನ್ಸ್ ತಗೊಳ್ಳಿ. ಒಂದು ಕೆಲಸ ಚೇಂಜ್ ಮಾಡೋದು, ಅಥವಾ ಮನೆ ಚೇಂಜ್ ಮಾಡೋದು, ಒಂದು ಕಾರ್ ತಗೊಳ್ಳೋದು, ಅಥವಾ ಯಾವುದೇ ಇರಲಿ ನಿಮ್ಮ ಮೇಜರ್ ಡಿಸಿಷನ್ಸ್ ಅನ್ನ ತಗೊಂಡ್ಬಿಡಿ. ಇಲ್ಲ ಅಂದ್ರೆ ಅಕ್ಟೋಬರ್ 18ರಿಂದ 48 ದಿನಗಳು ತಟಸ್ಥವಾಗಿದ್ದು ಬಿಡಿ, ಯಾವುದೇ ಕೆಲಸಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ. ಇದು ಇಂಪಾರ್ಟೆಂಟ್ ವಿಷಯ. ಎರಡನೇದು, ನಿಮ್ಮ ಕುಟುಂಬ ಸ್ಥಾನಕ್ಕೆ, ಧನಸ್ಥಾನಕ್ಕೆ, ವಾಕ್ಸ್ಥಾನಕ್ಕೆ ಅಧಿಪತಿ ಗುರು ತಟಸ್ಥವಾಗ್ತಾರೆ. ಕುಟುಂಬ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಹಣ ಬರುವಿಕೆ ವಿಚಾರದಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗುತ್ತೆ. ಲಾಭನೂ ಇಲ್ಲ, ನಷ್ಟನೂ ಇಲ್ಲ ಅನ್ನೋ ತರ ನ್ಯೂಟ್ರಲ್ ಆಗುತ್ತೆ 18ನೇ ತಾರೀಕು ಅಕ್ಟೋಬರ್ ತಿಂಗಳ ನಂತರ. ಅದಾದ್ಮೇಲೆ ನಿಮ್ಮ ಮಾತು, ಸುಮಾರು ಜನ ನಿಮ್ಮ ಮಾತು ಕೇಳ್ತಾ ಇರ್ತಾರೆ, ದಿಢೀರ್ ಅಂತ ಸ್ವಲ್ಪ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಕಡಿಮೆ ಆಗೋದಿಲ್ಲ ಆಗುತ್ತೆ. ಹಾಗಾದ್ರೆ ಗುರುಶಾಂತಿ ಮಾಡ್ಬೇಕಾ ಗುರುಗಳೇ? ಖಂಡಿತ ಬೇಡ. ಯಾವುದೇ ಗುರುಶಾಂತಿ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಗುರು ಧ್ಯಾನ, ಗುರು ಸ್ತೋತ್ರವನ್ನ ಕೇಳೋದನ್ನ ಪ್ರಾರಂಭ ಮಾಡಿ ಸಾಕು. ಬಿಟ್ರೆ ಅಕ್ಟೋಬರ್ 18ನೇ ನಂತರ ಏನ್ ತೊಂದರೆ. ಇನ್ನು ಶನಿ ಪ್ರಭಾವ ಅಂತೂ ಅಂತ್ಯ ಶನಿ ನಡೀತಾ ಇದೆ, ನಿಮಗೆ ಗೊತ್ತಿರೋದೆ. ಅಂತ್ಯ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾರೆ. ಹಾಗಾಗಿ ಶನಿ ಪ್ರಭಾವ ನಿಮ್ಗೆ ಹೆಚ್ಚು ಆಗ್ಲಿಕ್ಕಿಲ್ಲ. ಆದ್ರೂ ಪ್ರತಿ ತಿಂಗಳು ಒಮ್ಮೆ ತೈಲಾಭಿಷೇಕನ ಶಿವನ ದೇವಸ್ಥಾನದಲ್ಲೋ ಅಥವಾ ಶನೀಶ್ವರನ ದೇವಸ್ಥಾನದಲ್ಲೋ ಮಾಡಿಸುವಂಥದ್ದು ಬಹಳ ಒಳ್ಳೆಯದು. ಈ ತಿಂಗಳು ಮೇಜರ್ ಬದಲಾವಣೆ ಒಂದು ಗುರು 18ನೇ ತಾರೀಕು ಅಕ್ಟೋಬರ್ ಬಿಟ್ರೆ, 2ನೇ ತಾರೀಕು ಬುಧ. ವಿಶೇಷವಾಗಿ 2ನೇ ತಾರೀಕು ಬುಧ ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಲ್ಲಿಂದ ಭಾಗ್ಯಸ್ಥಾನದ ಫಲಗಳನ್ನೇ ಗುರು ಕೊಡ್ತಾ ಬಂದ್ರು ಕೂಡ 9ನೇ ತಾರೀಕು ಶುಕ್ರ 8ನೇ ಮನೆಗೆ ಬರ್ತಾರೆ. ಅಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಶುಕ್ರ ಬಂದು ನೀಚ ಸ್ಥಾನಕ್ಕೆ ಬರ್ತಾರೆ. ಡೆಬಿಲೇಟೆಡ್ ಪೊಸಿಷನ್ 0% ಬರ್ತಾರೆ. ಆದ್ರೆ ಗುರು ವಿಶೇಷವಾಗಿ ಬುಧನ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಬುಧ ಬಂದು ಪರಿವರ್ತನೆ ಆಗಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ, ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಬಂದು ಶುಕ್ರ ಮತ್ತೆ ಬುಧ ಇಬ್ರು ಕೂಡ ಪಾಸಿಟಿವ್ ಆಗ್ತಾರೆ. ಅದನ್ನ ಪರಿವರ್ತನಾ ಯೋಗ ಅಂತ ಕರೀತಾರೆ. ಈ ಪರಿವರ್ತನಾ ಯೋಗದ ಮುಖಾಂತರ ನಿಮ್ಗೆ ಏನಾಗುತ್ತೆ, ಒಂದು ಸುಖ ಆಕ್ಟಿವೇಟ್ ಆಗುತ್ತೆ. 9ನೇ ತಾರೀಕು ಅಕ್ಟೋಬರ್ ಇಂದ ನಿಮಗೆ ಸುಖ ವೃದ್ಧಿ ಪ್ರಾರಂಭ ಆಗುತ್ತೆ, ಸುಖ ಜಾಸ್ತಿ ಸಿಗುತ್ತೆ. ಎರಡನೇದು, ಮಾತೃಸ್ಥಾನ ಗರಿಷ್ಠವಾಗಿ ತಾಯಿ ಆಶೀರ್ವಾದ, ತಾಯಿ ಆಸ್ತಿ ಬರುವಂಥದ್ದು, ತಾಯಿಯಿಂದ ಸಪೋರ್ಟ್ ಸಿಗುವಂಥದ್ದು, ಜೊತೆಗೆ ಭಾಗ್ಯಗಳು, ವಿವಾಹ, ಸಂತಾನ ಇತ್ಯಾದಿ ಭಾಗ್ಯಗಳನ್ನ ಅಪೇಕ್ಷೆ ಪಡ್ತಾ ಇದ್ರೆ ಅದೆಲ್ಲ ನಿಮಗೆ 9ನೇ ತಾರೀಕು ನಂತರ ವೃದ್ಧಿ ಆಗುತ್ತೆ. ಅಂದ್ರೆ ಅಕ್ಟೋಬರ್ 9ರಿಂದ ಅಕ್ಟೋಬರ್ 18ನೇ ತಾರೀಕುವರೆಗೂ ಒಟ್ಟು ನಿಮಗೆ ಒಂದು 9 ದಿನಗಳ ಕಾಲ ಅತ್ಯದ್ಭುತವಾದ ಶುಭ ಕಾಲ. ಈ 9 ದಿನಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಏನಾದ್ರೂ ರಿಜಿಸ್ಟ್ರೇಷನ್ ಇತ್ತು, ಏನೋ ಒಂದು ಕೆಲಸ ಇತ್ತು, ಈ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದರಿಂದ ನಿಮಗೆ ಒಳ್ಳೆ ಉತ್ತಮವಾದ ಫಲ ಅನ್ನುವಂಥದ್ದು ಖಂಡಿತ ಸಿಗುತ್ತೆ. ಅಲ್ಲಿಗೆ ಶುಕ್ರ ಆಯ್ತು, ಗುರು ಆಯ್ತು, ಶನಿ ಆಯ್ತು. ಇನ್ನು ಬುಧ ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಅದೃಷ್ಟವನ್ನ ಕೊಡ್ತಾರೆ. ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡಿ ಕೋರ್ಟು ಕಚೇರಿ ಕೇಸುಗಳೇನ ಇತ್ತಂದ್ರೆ ನಿಮ್ ಕಡೆಗೆ ಸಪೋರ್ಟ್ ಕೊಟ್ಟು ಸಕ್ಸಸ್ ಅನ್ನ ಮಾಡೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಅದು ಕೂಡ ನಿಮಗೆ ಪಾಸಿಟಿವ್ ಆಗಿದೆ, ನೆಗೆಟಿವ್ ಅಂತೂ ಖಂಡಿತ ಇಲ್ಲ. ಒಂದು ಹಂತಕ್ಕೆ ನಿಮಗೆ ಪಾಸಿಟಿವ್ ಅನ್ನ ಕಂಡುಕೊಂಡ್ರಲ್ಲ, ಇನ್ನೇ ನೆಗೆಟಿವಿಟಿ ಇಲ್ಲ. ಸರಿ, ಇಷ್ಟರೊಳಗೆ ಏನಾದ್ರು ಪರಿಹಾರ ಇತ್ತಾ? ಖಂಡಿತ ಇಲ್ಲ. ಇನ್ನು ರಾಹು ನಿಮ್ಮ ಸ್ಥಾನದಲ್ಲೇ ಇದ್ದಾರೆ, ಕೇತು 7ನೇ ಮನೆಯಲ್ಲಿದ್ದಾರೆ.
ಅದು 18 ತಿಂಗಳಿಗೆ ಬರುವಂತ ಫಲ. ಈ ತಿಂಗಳೇನು ಪ್ರತ್ಯೇಕವಾಗಿ ಅಪ್ಲೈ ಆಗಲ್ಲ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ರವಿ, ನಿಮಗೆ ಸಪ್ತಮಾಧಿಪತಿ ರವಿ ಬಂದು ನೀಚ ಸ್ಥಾನಕ್ಕೆ ಬರ್ತಾರೆ. ಇದು ಒಂದು ನೋಡಿ ಇಶ್ಯೂಸ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ತಟಸ್ಥ ಆಗುತ್ತೆ. ಅಕ್ಟೋಬರ್ 17ನೇ ತಾರೀಕಿಂದ ಒಂದ್ ಕಡೆ ಗುರುಬಲ 18ಕ್ಕೆ ಹೋಗುತ್ತೆ, ಒಂದ್ ಕಡೆ ರವಿನೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಖಂಡಿತವಾಗ್ಲೂ ಸೂರ್ಯನಿಗೆ ಸಂಬಂಧಪಟ್ಟಂತ ಧ್ಯಾನವನ್ನ ಮಾಡುವಂಥದ್ದು, ಸೂರ್ಯ ನಮಸ್ಕಾರವನ್ನ ಮಾಡುವಂಥದ್ದು, ಸೂರ್ಯನ ಸ್ತೋತ್ರಗಳನ್ನ ಕೇಳುವಂಥದ್ದು, ಸಾಧ್ಯವಾದರೆ ಭಾನುವಾರ ನವಗ್ರಹದ ಮಧ್ಯದಲ್ಲಿರ್ತಕ್ಕಂಥ ಗ್ರಹ ಸೂರ್ಯ ಗ್ರಹಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡುವಂಥದ್ದು ಬಹಳನೇ ಮುಖ್ಯ ನಿಮಗೆ. ಯಾಕೆಂದ್ರೆ ಸೂರ್ಯ ನೀಚ ಸ್ಥಾನಕ್ಕೆ ಬಂದ್ರೆ ಬಲ ಅನ್ನುವಂಥದ್ದು ಖಂಡಿತನಲ್ಲ, ಆರೋಗ್ಯದ ಮೇಲೂ ಇದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಉದಾಹರಣೆಗೆ ವಾತ ಪಿತ್ತ ಕಫಗಳೆಲ್ಲ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ತನ್ಮೂಲಕ ನಿಮ್ಗೆ ಶಿರೋಬಾಧೆ ಅಂದ್ರೆ ತಲೆನೋವು, ಶಿರೋರೋಗ ಅಂತ ಹೇಳ್ತೀವಿ, ಕಿವಿ ಕಣ್ಣು ಸಮಸ್ಯೆಗಳು ಬರುವಂತ ಸಾಧ್ಯತೆ ಸ್ವಲ್ಪ ಎಚ್ಚರವಾಗಿರಿ. ಈವನ್ ಚರ್ಮದ ಇಶ್ಯೂಸ್ ಆಗಿ ರ್ಯಾಷಸ್ ಆಗುವಂಥದ್ದು, ಸ್ವಲ್ಪ ಚರ್ಮ ತೊಂದರೆಗಳಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಸರಿ, ಹಾಗಾದ್ರೆ ಈ ಕುಜನ ವಿಚಾರ ನೋಡೋದಾದ್ರೆ, ಕುಜ ನಿಮ್ಗೆ ತೃತೀಯಾಧಿಪತಿ ಹಾಗೂ ದಶಮಾಧಿಪತಿ. ಕುಜ ಪ್ರಸ್ತುತ ಅಂತೂ ನಿಮಗೆ 27ನೇ ತಾರೀಕು ಅಕ್ಟೋಬರ್ ವರೆಗೂ ಅವರು ಭಾಗ್ಯಸ್ಥಾನದಲ್ಲೇ ಇರ್ತಾರೆ. ಸಾಧಾರಣ ಫಲ, ನ್ಯೂಟ್ರಲ್ ಅಂತ ಹೇಳ್ಬೋದು. ಈ ಕಡೆ 50% ಪಾಸಿಟಿವ್, 50% ನೆಗೆಟಿವ್. ಧೈರ್ಯನೂ ನಿಮಗೆ 50% ಇರುತ್ತೆ, ಭಯನೂ 50% ಇರುತ್ತೆ. ಕೆಲಸದಲ್ಲಿ ಅಷ್ಟೇ, ಏನು ಉತ್ತಮನೂ ಆಗಲ್ಲ, ಆಗಂತ ಕೆಳಗೂ ಬಿಡಲ್ಲ, ತಟಸ್ಥವಾಗಿರುತ್ತೆ. ಈ ತರದ ಕಾಂಬಿನೇಷನ್ಸ್ ಅನ್ನ ನಾವು ಕಾಣ್ತೀವಿ. ಕುಜನಿಗೆ ಏನು ಪರಿಹಾರ ಬೇಕಿಲ್ಲ. 1ನೇ ತಾರೀಕು ನಿಮ್ಗೆ ಆಯುಧ ಪೂಜೆ ಇದೆ. ಅಕ್ಟೋಬರ್ 1 ಆಯುಧ ಪೂಜೆ ಇದೆ ಗೊತ್ತಲ್ಲ. ಅಕ್ಟೋಬರ್ 2 ವಿಜಯದಶಮಿ ಇದೆ. ಇನ್ನು 9ನೇ ತಾರೀಕು ಅಕ್ಟೋಬರ್ 9 ಹಾಸನಾಂಬೆ ದೇವಾಲಯ ಬಾಗಲ್ ತೆಗೆಯುವಂತ ದಿನ. ಅವತ್ತು ಅಮ್ಮನವರ ದರ್ಶನ ಮಾಡಿ ಬಹಳ ಒಳ್ಳೆಯದು. ಅಲ್ಲಿಂದ ಪ್ರಾರಂಭ ಆಗಿ 23ನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಲ ಹಾಕುತ್ತೆ. ತ್ರಿಶಕ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಪಿಂಡಿ ಸ್ವರೂಪದಲ್ಲಿರ್ತಾರೆ. ಆ ತಾಯಿನ ದರ್ಶನ ಮಾಡಿದ ಒಂದು ಸೌಭಾಗ್ಯ. ಸಮಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ದರ್ಶನ ಮಾಡಿ. ಇನ್ನು 21ನೇ ತಾರೀಕು ಮತ್ತೆ 20ನೇ ತಾರೀಕು ಈ ಎರಡೂ ಕೂಡ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ದೀಪಾವಳಿ ಮತ್ತೆ ಧನಲಕ್ಷ್ಮಿ ವಿಚಾರ, ಅದರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ನಾನು. ಆ ವಿಡಿಯೋಲಿ ವೆರಿ ಕ್ಲಾರಿಟಿ ಕೊಡ್ತೀನಿ. ದೀಪಾವಳಿ ಹಬ್ಬ ಹೇಗ್ ಮಾಡಬೇಕು, ಯಾವ ತರ ಮಾಡಬೇಕು, ಯಾವ ಡೇಟ್ ಅಲ್ಲಿ ಮಾಡಬೇಕು, ಧನಲಕ್ಷ್ಮಿ ಪೂಜೆ ಯಾವಾಗ ಮಾಡಬೇಕು, ಬಲಿಪಾಡ್ಯಮಿ ಯಾವಾಗ, ನರಕ ಚತುರ್ದಶಿ ಯಾವಾಗ, ಯಮದ್ವಿತೀಯ ಯಾವಾಗ, ಮತ್ತೆ ನೀರು ತುಂಬುವ ಹಬ್ಬ ಯಾವಾಗ, ಇದೆಲ್ಲವೂ ನಾನು ನಿಮಗೆ ಇನ್ನೊಂದು ವಿಡಿಯೋ ತಿಳಿಸ್ತೀನಿ. ಜನರಲೈಸ್ ಆಗಿ ನೋಡೋದಾದ್ರೆ ಈ ಮಾಸ 18ನೇ ತಾರೀಕುವರೆಗೂ ಶುಭ ಫಲವಿರುತ್ತೆ. ಮನಸ್ಸಿಗೆ ಆನಂದ, ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ರೈತರಿಗೆ ಸಂತೋಷ ಪಡುವಂತಹ ವಾತಾವರಣ ಆಗುತ್ತೆ. ಸಾಲ ಬಾಧೆಗಳು ಕೊಂಚ ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಕಣ್ಣಿನ ಇಶ್ಯೂಸ್ ಬರುತ್ತೆ. ಸ್ತ್ರೀ ಸೌಖ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ, ಪಾಲುದಾರಿಕೆಯಲ್ಲಿ ಮಾತ್ರ ಅಡಚಣೆ. ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ. ಯಾವಾಗ 17ನೇ ತಾರೀಕು ನಂತರ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ, ವೃತ್ತಿಪರ ಜೀವನದಲ್ಲಿ ಸ್ಥಾನ ಪಲಟ ಆಗುವ ನಿರೀಕ್ಷೆ, ಆರೋಗ್ಯ ವೃದ್ಧಿ ಎರಡೂ ಕೂಡ ನಿಮಗೆ ಕಾಣಬಹುದು. ಎಲ್ಲಿಂದ ನಿಮಗೆ 1ನೇ ತಾರೀಕು ಅಕ್ಟೋಬರ್ ಇಂದ 17ನೇ ತಾರೀಕು ಕಾಣಬಹುದು. ಅದಾದ ನಂತರ ಇಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಸಾಧಾರಣ ಫಲ ಹಾಗಾದ್ರೆ ಯಾವಾಗಿರುತ್ತೆ ಅಂತಂದ್ರೆ, ಸೂರ್ಯನಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ತಂದೆಗೆ ಸ್ವಲ್ಪ ಆರೋಗ್ಯ ಕೆಡುವಂತ ಸಾಧ್ಯತೆ. ನಿಮಗೂ ಕೂಡ ಸೂರ್ಯನಿಂದ ಎಫೆಕ್ಟ್ ಆಗಿ ಒಂದ್ ಸ್ವಲ್ಪ ಸೋಂಬೇರಿತನ ಹೆಚ್ಚು ಬರುವಂತ ಸಾಧ್ಯತೆಗಳು. ಮತ್ತೆ ಯಾರನ್ನೂ ನಂಬಕ್ ಹೋಗ್ಬೇಡಿ. ನಂಬಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ, ನಂಬಿಕೆಯಿಂದ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆ ಎರಡೂ ನಿಮಗೆ ಆಗುವಂತದ್ದು. ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಮತ್ತೆ ಧ್ಯಾನ, ಜಪ, ಮೆಡಿಟೇಷನ್ ಹೆಚ್ಚಾಗಿ ಮಾಡೋದ್ರಿಂದ ಈ ತಿಂಗಳು ಮತ್ತಷ್ಟು ಶುಭ ಫಲವನ್ನ ಕಾಣಬಹುದು. ಇನ್ನು ಪ್ರಯಾಣ ಅಧಿಕವಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಪ್ರತಿದಿನ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗಿ, ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಮತ್ತೆ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಬರ್ಬೋದು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಗವರ್ಮೆಂಟ್ ಉದ್ಯೋಗಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ನಿಮ್ಮ ವಸ್ತುಗಳು ನಿಮ್ಮಿಂದ ದೂರ ಆಗುವಂತ ಸಾಧ್ಯತೆ, ಕಳ್ತನ ಆಗುವಂತ ಸಾಧ್ಯತೆ ಅಥವಾ ಮಿಸ್ಪ್ಲೇಸ್ ಆಗುವಂತ ಸಾಧ್ಯತೆ. ಸ್ವಲ್ಪ ಜಾಗರೂಕತೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ದೇವಸ್ಥಾನ ದರ್ಶನಗಳು ತುಂಬಾ ಚೆನ್ನಾಗಾಗುತ್ತೆ. ದಾನ, ಸೇವೆ ಇದರೆಲ್ಲ ಪಾಲ್ಗೊಳ್ತೀರಾ. ಗುರುಗಳ ಆಶೀರ್ವಾದಗಳು ಚೆನ್ನಾಗಿ ಸಿಗುತ್ತೆ. ಸಾಧ್ಯವಾದಷ್ಟು ಈ ತಿಂಗಳು ನೀವು ಮಾಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಒಂದು ಶನೀಶ್ವರನಿಗೆ ತೈಲಾಭಿಷೇಕ ತಿಂಗಳಿಗೊಮ್ಮೆ ಮಾಡುವಂಥದ್ದು, ಅದನ್ನ ಮಾಡಿ. ಗುರು ಸ್ತೋತ್ರವನ್ನ ಕೇಳಿ, ಕುಜ ಸ್ತೋತ್ರವನ್ನ ಕೇಳಿ. ಅದೆರಡು ಬಿಟ್ರೆ ಸೂರ್ಯನಿಗೆ ನಮಸ್ಕಾರವನ್ನ ಮಾಡೋದು ಮಾತ್ರ ಮರಿಬೇಡಿ. ಸಾಧ್ಯವಾದಷ್ಟು ಸೂರ್ಯಾಯ ನಮಃ ಅನ್ನುವಂತಹ ಒಂದು ಸ್ತೋತ್ರವನ್ನ ಪ್ರತಿನಿತ್ಯ ಹೇಳುವಂಥದ್ದು. ಸೂರ್ಯಾಯ ನಮಃ, ಸೂರ್ಯಗ್ರಹಾಯ ನಮಃ, ಸೂರ್ಯನಿಗೆ ಸಂಬಂಧಪಟ್ಟಂತ ಯಾವುದೇ ಸ್ತೋತ್ರಗಳು ನಿಮ್ಗೆ ಗೊತ್ತಿದ್ರೆ ಅದನ್ನು ಕೇಳಿ. ಗೋಧಿಯನ್ನ ದಾನ ಮಾಡಿದ್ರೆ ಹೆಚ್ಚು ಒಳ್ಳೇದು ಕುಂಭರಾಶಿಯವರು.
ವಾರಕ್ಕೊಂದ್ಸಲ ಒಂದೆರಡು ಬುಕ್ಸ್ ಅಷ್ಟು 1 kg 2 kg ಅಷ್ಟು ಗೋಧಿಯನ್ನು ದಾನ ಮಾಡಿ, ಅಥವಾ ಬಡವರಿದ್ರೆ ಚಪಾತಿನೋ ಅಥವಾ ಏನಾದ್ರು ಮಾಡಿ ಅವ್ರಿಗೆ ಕೊಡಿ. ಏನು ತೊಂದರೆ ಇಲ್ಲ. ಆಹಾರ ಇಷ್ಟು ಬಿಟ್ರೆ ಇನ್ನೇನು ದೊಡ್ಡ ಪ್ರಮಾಣ ಸಮಸ್ಯೆ ಇಲ್ಲ. ಗುರುಬಲ ಹೋಗ್ತಾ ಇದೆ ಅನ್ನೋಂಥದ್ದು ಒಂದು ಬೇಸರ. 18ನೇ ತಾರೀಕು ಅಕ್ಟೋಬರ್ ತಿಂಗಳ ನಂತರ ನೀವೇನಾದ್ರೂ ಕೆಲಸ ಮಾಡಬೇಕು, ಏನಾದ್ರೂ ಸಾಧನೆ ಮಾಡಬೇಕು, ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಖಂಡಿತ ಬೇಡ. ಮಾಡ್ಲೇಬೇಕು ಅಂದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಖಂಡಿತ ಮಾಡ್ಕೊಳ್ಳಿ. ಭಗವಂತನ ಆಶೀರ್ವಾದ ನಿಮ್ಗೆ ತೃಪ್ತಿಯಾಗಿ ಸಿಗುತ್ತೆ. ತನ್ಮೂಲಕ ಅಭಿವೃದ್ಧಿ ಆಗ್ತಾ ಸಂತೋಷವಾಗಿರ್ತೀರಾ. ನೋಡೋದ್ರ ವೀಕ್ಷಕರೇ, ಕುಂಭರಾಶಿಯವರ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.